ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಶ್ವದಲ್ಲಿಯೇ ಸನಾತನ ಹಿಂದೂ ಧರ್ಮವನ್ನು ಪವಿತ್ರ ಧರ್ಮ ಅಂತ ಕರೆಯಲಾಗುತ್ತೆ. ನೂರಾರು ವರ್ಷಗಳ ಹಿಂದೆ ಜಿಹಾದಿಗಳ ದಬ್ಬಾಳಿಕೆಗೆ ಸಿಲುಕಿ ಅದೆಷ್ಟೋ ಕುಟುಂಬಗಳು ಮತಾಂತರ ಹೊಂದಿದ್ವು. ಆದರೆ ಈಗ ಬರೋಬ್ಬರಿ 150 ವರ್ಷಗಳ ಹಿಂದೆ ಮತಾಂತರಗೊಂಡಿದ್ದ ಮುಸ್ಲಿಂ ಕುಟುಂಬವೊಂದು ಹಿಂದೂ ಧರ್ಮಕ್ಕೆ ಮರಳಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ನಾಡಲ್ಲಿ ಈ ಘಟನೆ ನಡೆದಿದೆ. ಅಷ್ಟಕ್ಕೂ ಮುಸ್ಲಿಂ ಕುಟುಂಬ ಘರ್ ವಾಪಸಿ ಆಗ್ತಿರೋದು ಯಾಕೆ ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ, ದೇಶ ಕಂಡ ಶ್ರೇಷ್ಠ ರಾಜಕಾರಣಿ, ಹಿಂದುತ್ವದ ಪ್ರತಿಪಾದಕ. ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಎಷ್ಟೇ ಹೇಳಿದ್ರೂ ಕಡಿಮೆ ಅನಿಸುತ್ತೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಕ್ಕೆ ಬಂದ ನಂತರ ಯುಪಿ ಸಮಗ್ರವಾಗಿ ಬದಲಾವಣೆಯನ್ನು ಕಂಡಿದೆ. ಜನರಲ್ಲಿಯೂ ಹಿಂದುತ್ವದ ಬಗ್ಗೆಯೂ ಜಾಗೃತಿ ಮೂಡುತ್ತಿದೆ. ಇದೇ ಕಾರಣವಾಗಿರೋದು ಉತ್ತರ ಪ್ರದೇಶದಲ್ಲಿನ ಮುಸ್ಲಿಂ ಕುಟುಂಬವೊಂದು ಸನಾತನ ಧರ್ಮಕ್ಕೆ ವಾಪಸ್ಸಾಗಿದೆ. ಹಿಂದೂಗಳನ್ನೇ ಇತರೆ ಧರ್ಮಕ್ಕೆ ಮತಾಂತರಗೊಳಿಸುವ ಕಾರ್ಯ ನಡೆಯುವ ಹೊತ್ತಲ್ಲೇ ಮುಸ್ಲಿಂ ಕುಟುಂಬದ 9 ಮಂದಿ ಸನಾತನ ಧರ್ಮಕ್ಕೆ ಮರಳಿದ್ದಾರೆ. ಈ ಘಟನೆ ನಡೆದಿರೋದು ಯೋಗಿ ಆದಿತ್ಯನಾಥ್ ಅವರ ನಾಡಾಗಿರೋ ಉತ್ತರ ಪ್ರದೇಶದಲ್ಲಿ. ಮುಸ್ಲಿಂ ಕುಟುಂಬದ 9 ಸದಸ್ಯರು ಹಿಂದೂ ಧರ್ಮಕ್ಕೆ ಮರಳಿ ಸ್ವಾಗತಿಸಲಾಗಿದೆ. ಬರೋಬ್ಬರಿ 150 ವರ್ಷಗಳ ಹಿಂದೆ ಹಿಂದೂಗಳಾಗಿದ್ದ ಈ ಕುಟುಂಬದ ಸದಸ್ಯರನ್ನು ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಲಾಗಿತ್ತು. ಪೂರ್ವಜರು ಮಾಡಿದ ತಪ್ಪಿನ ಅರಿವಾಗುತ್ತಲೇ ಇಡೀ ಕುಟುಂಬ ಇದೀಗ ಮಾತೃ ಧರ್ಮಕ್ಕೆ ಮರಳಿದೆ. ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ವಾಸವಾಗಿದ್ದ ಈ ಕುಟುಂಬ ಹಲವು ವರ್ಷಗಳಿಂದಲೂ ಹಿಂದೂಗಳ ಆಚರಣೆಯನ್ನು ಪಾಲನೆ ಮಾಡ್ತಿತ್ತು. ಹಿಂದೂಗಳ ಬಳಿಯಲ್ಲಿ ತಾವು ಮಾತೃ ಧರ್ಮಕ್ಕೆ ಮರಳೋದಾಗಿಯೂ ಹೇಳ್ಕೊಂಡಿದ್ರು. ಕೊನೆಗೂ ಮುಸ್ಲಿಂ ಧರ್ಮೀಯರು ಸನಾತನ ಧರ್ಮಕ್ಕೆ ಮರಳಿದ್ದಾರೆ. ಮುಜಫರ್ ನಗರದ ಬಾಗ್ರಾದಲ್ಲಿರುವ ಸ್ವಾಮಿ ಯಶ್ವೀರ್ ಆಶ್ರಮ ಪರಿಷತ್ನ ಮಹಾಂತ ಸ್ವಾಮಿ ಯಶ್ವೀರ್ ಮಹಾರಾಜ್ ಅವರ ಸಮ್ಮುಖದಲ್ಲಿ ಘರ್ ವಾಪಸಿ ಕಾರ್ಯದ ಮೂಲಕ ಹಿಂದೂ ಧರ್ಮಕ್ಕೆ ಸೇರಿಕೊಂಡಿದ್ದಾರೆ. ಆಶ್ರಮ ಪರಿಷತ್ನ ಸ್ವಾಮಿ ಮೃಗೇಂದ್ರ ಮಹಾರಾಜ್ ಅವರು ಹವನ ಮತ್ತು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. 9 ಮಂದಿ ಮುಸ್ಲಿಂ ಸದಸ್ಯರನ್ನು ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಳಿಸಿದ ಬಳಿಕ ಪವಿತ್ರ ಮಂತ್ರ ಪಠಣಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಪವಿತ್ರವಾಗಿರುವ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡುವ ಮೂಲಕ ಹಿಂದೂಗಳನ್ನಾಗಿ ಪರಿವರ್ತಿಸಿದರು. ಸನಾತನ ಧರ್ಮದ ನಂಬಿಕೆಯನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಕುಟುಂಬ ಸದಸ್ಯರಿಗೂ ಮರುನಾಮಕರಣ ಮಾಡಲಾಯಿತು. ಹಿಂದೂ ಧರ್ಮಕ್ಕೆ ಮರಳಿದ ವಾಡಿಲ್ ಅವರ ಹೆಸರನ್ನು ವಿವೇಕ್ ಸೈನಿ ಎಂದು, ಆಲಿಸಾ ಅವರ ಹೆಸರನ್ನು ಅನನ್ಯ ಸೈನಿ, ರಾಬಿಯಾ ಅವರನ್ನು ಪಲ್ಲವಿ ಸೈನಿ, ನಾಜಿಯಾ ಅವರನ್ನು ನೀತು ಸೈನಿ, ವಾರಿಸಾ ಅವರನ್ನು ಮನೀಶ್ ಸೈನಿ, ಗುಲಿಸ್ತಾನ್ ಅವರನ್ನು ರವಿತಾ ಸೈನಿ, ಸಾನಿಯಾ ಅವರನ್ನು ನಿಶಾ ಸೈನಿ, ಅಖಿಲ್ ಅವರನ್ನು ರೋಹಿತ್ ಸೈನಿ, ರುಕ್ಸಾನಾ ಅವರನ್ನು ಬಬಿತಾ ಸೈನಿ ಅಂತ ಬದಲಿಸಲಾಗಿದೆ. ಸ್ವಾಮಿ ಯಶ್ವೀರ್ ಆಶ್ರಮ ಪರಿಷತ್ನ ಸ್ವಾಮಿ ಮೃಗೇಂದ್ರ ಮಹಾರಾಜರು 9 ಮಂದಿಯ ಘರ್ ವಾಪಸಿಯನ್ನು ಅಧಿಕೃತಗೊಳಿಸಿದ್ದಾರೆ. ಹಿಂದೂ ಧರ್ಮಕ್ಕೆ ವಾಪಸ್ಸಾದ ಕುಟುಂಬದ ಸದಸ್ಯರಾಗಿರುವ ರೋಹಿತ್ ಸೈನಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಪೂರ್ವಜರು ಹಿಂದೂಗಳಾಗಿದ್ದರು. ಆದರೆ ಸುಮಾರು 150 ವರ್ಷಗಳ ಹಿಂದೆ ಕೆಲವು ಒತ್ತಡಕ್ಕೆ ಮಣಿದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕಾಗಿತ್ತು. ಇದೀಗ ನಾವೆಲ್ಲರೂ ಹಿಂದೂ ಧರ್ಮಕ್ಕೆ ಮರಳಿದ್ದೀವಿ. ಇದೀಗ ನಮ್ಮಲ್ಲಿ ನೆಮ್ಮದಿಯ ಭಾವನೆ ಮೂಡುತ್ತಿದೆ ಎಂದಿದ್ದಾರೆ. ಘರ್ ವಾಪಸಿ ಕಾರ್ಯವನ್ನು ನೆರವೇರಿಸಿದ್ದ ಆಶ್ರಮದ ಸ್ವಾಮಿ ಯಶ್ವೀರ್ ಮಹಾರಾಜ್ ಅವರು ಕೂಡ 150 ವರ್ಷಗಳ ಹಿಂದೆ ನಡೆದಿರುವ ಘಟನೆಯನ್ನು ದೃಢೀಕರಿಸಿದ್ದಾರೆ. ಈ ಹಿಂದೆ ಪುಲತ್ ಗ್ರಾಮದಲ್ಲಿರುವ ಮದರಾಸಾದಲ್ಲಿ ಜನರನ್ನು ಇಸ್ಲಾಂಗೆ ಮತಾಂತರಗೊಳಿಸಲಾಗ್ತಿತ್ತು ಅಂತ ಆರೋಪಿಸಿದ್ದಾರೆ. ಹಣದ ಆಮಿಷವೊಡ್ಡಿ ಈವರೆಗೂ ಲಕ್ಷಾಂತರ ಮಂದಿ ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಲಾಗಿತ್ತು. ಈ ಕುರಿತು ಅಧಿಕಾರಿಗಳು ತನಿಖೆ ನಡೆಸಬೇಕಾಗಿದೆ. ಇದೀಗ ಮುಸ್ಲಿಂ ಕುಟುಂಬದ 9 ಮಂದಿ ಸ್ವಯಂ ಪ್ರೇರಣೆಯಿಂದ ಸನಾತನ ಧರ್ಮದ ಸಂಸ್ಕೃತಿಯನ್ನು ಸ್ವೀಕಾರ ಮಾಡಿ ಹಿಂದೂ ಧರ್ಮಕ್ಕೆ ಮರಳಿದ್ದಾರೆ ಎಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಘರ್ ವಾಪಸಿ ಕಾರ್ಯ ನಡೀತಿರೋದು ಇದೇ ಮೊದಲೇನಲ್ಲ.
ಕಳೆದ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಸ್ವಾಮಿ ಯಶ್ವೀರ್ ಆಶ್ರಮ ಪರಿಷತ್ನ ಸ್ವಾಮಿ ಯಶ್ವೀರ್ ಮಹಾರಾಜ್ ಹಾಗೂ ಸ್ವಾಮಿ ಮೃಗೇಂದ್ರ ಮಹಾರಾಜ್ 2 ಮುಸ್ಲಿಂ ಕುಟುಂಬಗಳ 8 ಸದಸ್ಯರನ್ನ ಹಿಂದೂ ಧರ್ಮಕ್ಕೆ ಮರಳಿ ಕರೆತಂದಿದ್ರು. ಪವಿತ್ರವಾಗಿರುವ ಹಿಂದೂ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಹೊಂದುತ್ತಿರುವ ಕುರಿತು ವಿಷಾದ ವ್ಯಕ್ತಪಡಿಸಿದರು. ಭಾರತದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅಂದರೆ 1947ರಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೆ ಎಲ್ಲ ಸರ್ಕಾರಗಳು ಮತಾಂತರವನ್ನು ಉತ್ತೇಜಿಸುವ ಕಾರ್ಯವನ್ನು ಅತ್ಯಂತ ಕ್ರೂರವಾಗಿ ಮಾಡಿವೆ. ಧರ್ಮಗುರುಗಳು ಆಗಾಗ್ಗೆ ಬಡ ಹಿಂದೂಗಳ ಮನೆಗಳಿಗೆ ಭೇಟಿ ನೀಡಿ ಆಮಿಷ ಒಡ್ಡುತ್ತಾರೆ. ಒಂದೊಮ್ಮೆ ಇಸ್ಲಾಂ ಧರ್ಮಕ್ಕೆ ಅವರು ಮತಾಂತರಗೊಳ್ಳದೇ ಇದ್ದಾಗ ಅವರಿಗೆ ಬೆದರಿಕೆ ಒಡ್ಡುವ ಮೂಲಕ ಒತ್ತಡ ಹೇರೋ ಕಾರ್ಯ ಮಾಡ್ತಿದ್ದಾರೆ. ಹೀಗೆ ಮತಾಂತರಗೊಂಡಿರುವ ನಮ್ಮವರನ್ನ ವಾಪಸ್ ಕರೆತರುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತಾಂತರ ಕಾರ್ಯ ನಡೆದಿದೆ. ಆದರೆ ಅದ್ಯಾವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತೋ ಆವಾಗಲೇ ಉತ್ತರ ಪ್ರದೇಶದಲ್ಲಿ ಮತಾಂತರ ಕಾರ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಹಿಂದೂಗಳು ಕೂಡ ಎದೆಯುಬ್ಬಿಸಿ ಬದುಕೋದಕ್ಕೆ ಅವಕಾಶ ದೊರಕಿದೆ. ಹೀಗಾಗಿಯೇ ಮತಾಂತರ ಪ್ರಕರಣಗಳು ಒಂದೊಂದಾಗೆ ಬಯಲಿಗೆ ಬರ್ತಿದೆ. ಯೋಗಿ ಆದಿತ್ಯನಾಥ್ ಅವರ ಆಡಳಿತದಿಂದಾಗಿ ಜನರು ಭಯಮುಕ್ತ ಜೀವನ ನಡೆಸ್ತಿದ್ದಾರೆ. ಉತ್ತರ ಪ್ರದೇಶದಂತೆ ಇತರೆ ಕಡೆಗಳಲ್ಲಿಯೂ ಘರ್ ವಾಪಸಿ ಕಾರ್ಯ ನಡಿಬೇಕಾಗಿದೆ. ಹಿಂದೂಗಳು ಒಗ್ಗಟ್ಟಾಗಿದ್ದರೆ ಯಾರಿಂದಲೂ ಮತಾಂತರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಿಂದೂ ಧರ್ಮೀಯರನ್ನ ಬೇರೆ ಧರ್ಮಕ್ಕೆ ಸೆಳೆಯುವ ಕಾರ್ಯ ಗಮನಕ್ಕೆ ತಂದರೆ ಹಿಂದೂಗಳನ್ನು ಸ್ವಧರ್ಮದಲ್ಲಿಯೇ ಉಳಿಸಿಕೊಳ್ಳುವ ಕಾರ್ಯ ಮಾಡಬೇಕಾಗಿದೆ. ವಿಶ್ವದಲ್ಲಿಯೇ ಹಿಂದೂ ಧರ್ಮಕ್ಕೆ ಪವಿತ್ರತೆ ಇದೆ. ಹಿಂದೂ ಸಂಸ್ಕೃತಿಯ ಬಗ್ಗೆ ಗೌರವ ಭಾವನೆ ಮೂಡಿಸುವ ಕಾರ್ಯವನ್ನು ಮಠ ಮಂದಿರಗಳು ಮಾಡಬೇಕಾಗಿದೆ. ಹಿಂದೂಗಳಿಗೆ ಧರ್ಮದ ಬಗ್ಗೆ ಗೌರವ ಮೂಡಿದಾಗ ಮಾತ್ರವೇ ಹಿಂದೂ ಧರ್ಮದ ಉಳಿವು ಸಾಧ್ಯ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.